ಸೊ ಖಮೇನಿನ ಯಾಕೆ ಸಾಯಿಸಿದ್ರು? ಖಮೇನಿ ಯಾರು? ಇರಾನ್ ಅಲ್ಲಿ ಏನಿದೆ ಅಂತದ್ದು? ಜನ ಎಲ್ಲ ಯಾಕೆ ಇರಾನ್ ಸುಪ್ರೀಂ ಲೀಡರ್ಸ್ ಆದ ತಕ್ಷಣ ಅವನ್ನ US ಮತ್ತೆ ಇಸ್ರೇಲ್ ನ ಕಂಡೆಮ್ ಮಾಡ್ತಿದ್ದಾರೆ? ಕಂಟ್ರೀಸ್ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ? ಕಂಟ್ರೀಸ್ ಕೆಲವೊಂದು ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಇಸ್ರೇಲ್ ಮತ್ತೆ US ಗೆ? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನಂದ್ರೆ, ಇರಾನ್ ವಾಸ್ ಆಕ್ಚುಲಿ ರಾಜಾಳ್ವಿಕೆಯ ದೇಶ ಆಗಿತ್ತು. ಅಲ್ಲಿರೋ ಎಲ್ಲಾ ಕಂಟ್ರೀಸ್ ಆಲ್ಮೋಸ್ಟ್ ರಾಜಾಳ್ವಿಕೆಯ ದೇಶ, ಎಲ್ಲದರಲ್ಲೂ ರಾಜನೇ ಮೇನ್. ಹಾಗೆ ಇರಾನ್ ಕೂಡ ಒಂದಾಗಿತ್ತು. ಇರಾನ್ ರೆವಲ್ಯೂಷನ್ ಅಂತ ನಡೆಯುತ್ತೆ. ಇರಾನ್ ರೆವಲ್ಯೂಷನ್ ಏನಾಗುತ್ತೆ ಅಂತಂದ್ರೆ, ಇರಾನ್ ಒಂದು ಒಳ್ಳೆ ಪ್ರೋಗ್ರೆಸಿವ್ ದೇಶ ಆಗಿರುತ್ತೆ ಅಪ್ ಟಿಲ್ 1979 ಅಲ್ಲಿ ಇರಾನ್ ರೆವಲ್ಯೂಷನ್ ನಡೆದು ಖೊಮೇನಿ ಅವರ ಫಸ್ಟ್ ಸುಪ್ರೀಂ ಲೀಡರ್ ರೂಲ್ ಮಾಡಕ್ ಶುರು ಮಾಡ್ತಾನೆ. ರಾಜನ್ನ ಓಡಿಸ್ಬಿಡ್ತಾರೆ ಇರಾನ್ ನಿಂದ. ಸೊ ಕಂಪ್ಲೀಟ್ ಆಗಿ ಶಿಯಾ ಮುಸ್ಲಿಮ್ಸ್ ಸಪೋರ್ಟ್ ತಗೊಂಡು ಅಲ್ಲಿ ಅವ್ರ ಪರ ನಾನು ಈ ಮುಸ್ಲಿಂ ದೇಶ ತರ ಇರಬೇಕು, ಶರಿಯತ್ ಲಾಸ್ ಏನಿದೆ ಅದೇ ತರ ನಡಿಬೇಕು, ಅದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು ಅಂತ ಮಾಡ್ತಾರೆ. ಅದಾದ್ಮೇಲೆ 1989 ಅಲ್ಲಿ ಆತ ಸತ್ ಹೋದ್ಮೇಲೆ ಅಯಾತುಲ್ಲಾ ಖಮೇನಿ ಸುಪ್ರೀಂ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಹೆಂಗಸರಿಗೆ ಇರಾನು ನರಕ ಆಗಿರುತ್ತೆ. ಯಾಕೆ ನರಕ? ಹೊರಗಡೆ ಹೋಗ್ಬೇಕಾದ್ರೆ ಹಿಜಾಬ್ ಹಾಕೊಂಡು ಹೋಗ್ಬೇಕು. ಹಿಜಾಬ್ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಅದಕ್ಕೆ ದಂಡ ತುಂಬಾ ಕೆಟ್ಟದಾಗಿರುತ್ತೆ. ಆ ಒಂದು ಟ್ರೀಟ್ ಮಾಡೋ ರೀತಿ ಪ್ರಾಣಿಗಳನ್ನು ಟ್ರೀಟ್ ಮಾಡಲ್ಲ, ಅಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ಸೊ ಅಲ್ಲಿ 1979ಗಿಂತ ಮುಂಚೆ ಎಷ್ಟು ಪ್ರೋಗ್ರೆಸಿವ್ ಇದ್ರು, ಅಲ್ಲಿ ಹಿಜಾಬ್ ಇಲ್ಲ, ಅವರಿಗೆ ಬೇಕಾದ ಬಟ್ಟೆ ಹಾಕೊಂಡು ಓಡಾಡ್ಬೋದಿತ್ತು, ಅವ್ರು ಯಾರ ಜೊತೆ ಬೇಕಿರೋ ಹೋಗ್ಬೋದಿತ್ತು, ಎಲ್ಲಿ ಬೇಕಿರೋ ಹೋಗ್ಬೋದಿತ್ತು, ಈ ತರ ಇತ್ತು. ಈ ಶರಿಯತ್ ಲಾ ಬಂದ್ಮೇಲೆ ಏನಾಗುತ್ತೆ, ಪರಪುರುಷನ ಜೊತೆ ಓಡಾಡೋ ಹಾಗಿಲ್ಲ, ಹಿಜಾಬ್ ಹಾಕೊಂಡೇ ಇರಬೇಕು, ಕೂದಲು ಕಾಣಿಸ್ಬಾರ್ದು. ಕೂದಲು ಕಾಣಿಸಿದ್ರೆ IRGC ಅಂತ ಒಂದು ಸ್ಪೆಷಲ್ ಸೋಷಿಯಲ್ ಪೊಲೀಸಿಂಗ್ ಟೈಪ್ ಬಂದಿರುತ್ತೆ, ಇರಾನ್ ಅಲ್ಲಿ ಈಗಲೂ ಇದೆ. ಅವ್ರು ಏನು ಅಂದ್ರೆ ಅವ್ರ ಕೆಲಸ, ಈ ತರ ಏನಾದ್ರು ಹೆಂಗಸರು ಅಥವಾ ಯಾರೇ ಶರಿಯತ್ ಲಾನ ಫಾಲೋ ಮಾಡ್ತಿಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಹೊಡೆಯೋದು, ಟಾರ್ಚರ್ ಕೊಡೋದು, ರೇಪ್ ಮಾಡೋದು, ಈ ತರದೆಲ್ಲ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಯಾವ ಮಟ್ಟಕ್ಕೆ ಜನ ರೊಚ್ಚಿಗೆದ್ರು ಅಂದ್ರೆ 2022-2023 ಟೈಮಲ್ಲಿ ಒಂದು ಹುಡುಗಿ ಸಾವಾಗತ್ತೆ. ಇದೇ ಒಂದು ಕಾರಣದಿಂದ, ಹಿಜಾಬ್ ಕರೆಕ್ಟ್ ಆಗಿ ಹಾಕಿತಿಲ್ಲ ಅಂತ. ಆ ಹುಡುಗಿ ತಲೆ ಕಾಣಿಸುತ್ತೆ, ಕೂದಲು ಕಾಣಿಸುತ್ತೆ. ಸೊ ಕೂದಲು ಕಾಣಿಸಿದಕ್ಕೆ ಅವ್ಳನ್ನ IRGC ಅರೆಸ್ಟ್ ಮಾಡಿ ಅವಳನ್ನ ತುಂಬಾ ಕೆಟ್ಟದಾಗ ಟ್ರೀಟ್ ಮಾಡಿ ಸತ್ತು ಹೋಗ್ತಾಳೆ. ಆಗ ಹೆಂಗಸರು ಪ್ರೊಟೆಸ್ಟ್ ಮಾಡಕ್ ಶುರು ಮಾಡ್ತಾರೆ, ಹಿಜಾಬ್ನ ತೆಗೆದು ಎಸಿತಾರೆ, ಬೆಂಕಿಗೆ ಹಾಕ್ತಾರೆ, ತಲೆ ಕೂದಲು ಬೋಳಿಸ್ತಾರೆ. ಹೇಳ್ತಾರೆ ಖಮೇನಿಗೆ, ನಿನಗೆ ತಲೆ ಕೂದಲು ಕಾಣಿಸಿದ್ರೆ ತಾನೇ ಪ್ರಾಬ್ಲಮ್ಮು, ನಾವು ತಲೆ ಕೂದಲೇ ಇಟ್ಕೊಳಲ್ಲ, ನಾವು ಕಂಪ್ಲೀಟ್ ಆಗಿ ಬಾಲ್ಡ್ ಆಗ್ತೀವಿ, ಅವಾಗ ಏನ್ ಹಿಜಾಬ್ ಹಾಕಿಸ್ತೇವೆ ನಮಗೆ ಅಂತ ರಿವೋಲ್ಟ್ ಶುರು ಆಗುತ್ತೆ ಅಗೇನ್ಸ್ಟ್ ಖಮೇನಿ. ಈ ತರ ಒಬ್ಬ ಡಿಕ್ಟೇಟರ್ ಟೈಪ್ ಇದ್ದವ್ರನ್ನ ಹತ್ಯೆ ಆದ್ರೆ ತುಂಬಾ ಕಡೆ ಅವನ ಪರ ಕೂಗುಗಳು, ಹಾಗೆ ಇಸ್ರೇಲ್ ಆಗ್ಲಿ ಅಥವಾ US ಆಗ್ಲಿ ಅವ್ರ ವಿರುದ್ಧ ತುಂಬಾ ಹೇಟ್ ಎಲ್ಲದನ್ನು ನೋಡ್ಬೋದು. ಇಂಡಿಯಾದಲ್ಲಿ ಕೂಡ ಪ್ರೊಟೆಸ್ಟ್ ನಡೆಯುತ್ತೆ, ಕಾಶ್ಮೀರೀಸ್, ಹಾಗೆ ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ ಕೂಡ ಪ್ರೊಟೆಸ್ಟ್ ಆಗುತ್ತೆ. ಕಾಂಗ್ರೆಸ್ ಆಕ್ಚುಲಿ ಮೋದಿ ಇದ್ರ ಬಗ್ಗೆ ಏನ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂತ ಕೇಳ್ತಾರೆ ಕ್ವೆಶ್ಚನ್, ನೈತಿಕತೆ ಬಗ್ಗೆ. ಅಂದ್ರೆ US ಅಥವಾ ಇಸ್ರೇಲ್ ಮಾಡಿದ್ದು ಸರಿಯಲ್ಲ, ಯಾರನ್ನು ಈ ತರ ಸಾಯಿಸಬಾರ್ದಿತ್ತು, ಸಾಯಿಸೋ ತಪ್ಪು ಅನ್ನೋ ಒಂದು ನೀತಿ ಪಾಠ ಹೇಳ್ಕೊಡ್ತಾರೆ. ಖಮೇನಿ ಎಷ್ಟು ಕೆಟ್ಟ ಮನುಷ್ಯ ಅಂತ ಅಲ್ಲಿ ಜನಕ್ಕೆ ಗೊತ್ತಿದೆ. ಅವರು ಅವನ್ ಸತ್ತಾಗ ಸೆಲೆಬ್ರೇಟ್ ಮಾಡ್ತಾರೆ, ರೋಡಲ್ಲಿ ನಿಂತ್ಕೊಂಡು ಅವನ್ ಫೋಟೋಗೆ ಬೆಂಕಿ ಹಾಕಿ ಅಲ್ಲಿ ಹಿಜಾಬ್ ಹಾಕ್ತಾರೆ, ತುಂಬಾ ಖುಷಿ ಪಡ್ತಾರೆ. ಆದ್ರೆ ಇಲ್ಲಿರೋ ಜನ ಅಥವಾ ಬೇರೆ ಬೇರೆ ದೇಶದಲ್ಲಿರೋ ಜನ, ಇವನ್ನ ಸಪೋರ್ಟ್ ಮಾಡೋರು, ಇವ್ರು ಮಾತ್ರ ಆಳ್ತಾ ಇದ್ದಾರೆ. ಎಂತ ವಿಪರ್ಯಾಸ. ಇರಾನ್ ಪ್ರತೀಕಾರಕ್ಕೋಸ್ಕರ ತನ್ನ ಸುತ್ತಮುತ್ತಲಿನ ದೇಶ ಆದಂತ GCC ಕಂಟ್ರೀಸ್ ಏನಿದೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕಂಟ್ರೀಸ್, ಅಲ್ಲಿ ದಾಳಿ ಮಾಡುತ್ತೆ. ಯಾಕೆ GCC ಮೇಲೆ ದಾಳಿ ಮಾಡಿತು? GCC ನಲ್ಲಿರೋ ಕಂಟ್ರೀಸ್ ಯಾವುದು ಅಂತ ಫಸ್ಟ್ ಹೇಳ್ತೀನಿ. ಸೌದಿ ಅರೇಬಿಯಾ, UAE, ಕುವೈತ್, ಕತಾರ್, ಬಹರೇನ್ ಹಾಗೂ ಒಮಾನ್, ಈ 6 ಕಂಟ್ರೀಸ್ ಸೇರಿ GCC ಕಂಟ್ರೀಸ್ ಅಂತ ಕರೀತಾರೆ. ಏನಕ್ಕೆ ಅಟ್ಯಾಕ್ ಮಾಡಿದ್ರು ಅಂದ್ರೆ, ಅಲ್ಲಿ ದೇಶಗಳ ಮೇಲಲ್ಲ, ಎಲ್ಲರೂ ಮುಸ್ಲಿಂ ದೇಶಗಳು,
ಮುಸ್ಲಿಂ ದೇಶದ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ? ಅವ್ರ ವಿರುದ್ಧ ಹೋಗ್ತಾರ ಅಲ್ಲ, ಅಲ್ಲಿ ಜನದ ವಿರುದ್ಧ ಹೋಗ್ತಾರ ಅಲ್ಲ, ಅವರು ಅಟ್ಯಾಕ್ ಮಾಡಿದ್ದು US ನ ಬೇಸಸ್ ಮೇಲೆ. ಬಿಕಾಸ್ US ಈ ದೇಶಗಳಲ್ಲಿ ನಾನು ಬೇಸಸ್ ಇಟ್ಕೊಂಡಿದೆ, ಸೊ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಡ್ರೋನ್ ಅಟ್ಯಾಕ್ಸ್ ಆಗ್ತಿದೆ, ಮಿಸೈಲ್ ಅಟ್ಯಾಕ್ಸ್ ಆಗ್ತಿದೆ, ಈ ತರದೆಲ್ಲ ನಾವು ತುಂಬಾ ಸುದ್ದಿಗಳು ನೋಡ್ತಾ ಇದೀವಿ ಈಗ. ಸೊ ಇದಾದ ಮೇಲೆ ಏನಾಗ್ತಿದೆ ಇವಾಗ ಅಂತಂದ್ರೆ, ಯಾವುದೇ ತರಹದ ಫ್ಲೈಟ್ಸ್ ಓಡಾಡ್ತಿಲ್ಲ. ಪೂರ್ತಿ ಮಿಡಲ್ ಈಸ್ಟ್ ಕಂಪ್ಲೀಟ್ಲಿ ನೋ ಫ್ಲೈ ಝೋನ್ ಆಗೋಗಿದೆ. ಫ್ಲೈಟ್ಸ್ ಓಡಾಡಕ್ ಬಿಡ್ತಿಲ್ಲ, ಯಾಕಂದ್ರೆ ಡ್ರೋನ್ಸ್ ಯಾವಾಗ ಬೇಕಿರೋ ಬಂದ್ ಬೀಳ್ಬೋದು, ಏನ್ ಬೇಕಿರೋ ಆಗ್ಬೋದು, ಎಲ್ಲರೂ ಆನ್ ಹೋಲ್ಡ್ ಇಟ್ಟಿದ್ದಾರೆ. ಬಟ್ ಇಂಡಿಯಾ ಈ ಎಲ್ಲಾ ಕಂಟ್ರೀಸ್ ಅಲ್ಲಿರುವಂತ ತನ್ನ ಸಿಟಿಸನ್ಸ್ನ ಸುರಕ್ಷಿತವಾಗಿ ಕರ್ಕೊಂಡ್ಬಂದಿದೆ. ಇದು ನಮ್ಮ ಸರ್ಕಾರ ಆ ಸರ್ಕಾರಗಳ ಜೊತೆ ಇರೋ ಒಂದು ಬಾಂಡಿಂಗ್ ಇಂದ ಸಾಧ್ಯ ಆಯ್ತು. ನೆಕ್ಸ್ಟ್ ಮೇಜರ್ ಥಿಂಗ್ ಆಗ್ತಿರೋದು ವರ್ಲ್ಡ್ ಅಲ್ಲಿ ಈಗ ಅಂದ್ರೆ ಸ್ಟ್ರೇಟ್ ಆಫ್ ಹಾರ್ಮಸ್. ಸ್ಟ್ರೇಟ್ ಆಫ್ ಹಾರ್ಮಸ್ ಏನು? ಸ್ಟ್ರೇಟ್ ಆಫ್ ಹಾರ್ಮಸ್ ಬಂದು 33 ಕಿಲೋಮೀಟರ್ಸ್ ಒಂದು ಸ್ಟ್ರೇಟ್ ಇದೆ. ಇಟ್ ಇಸ್ ಆಕ್ಚುಲಿ ಒಂದು ಚಿಕ್ಕ ಜಾಗ. ಆ ಚಿಕ್ಕ ಜಾಗ ಇರಾನ್ ಮತ್ತೆ UAE ನ ಸೆಪರೇಟ್ ಮಾಡುತ್ತೆ. ಸೊ ಅಲ್ಲಿ ತುಂಬಾ ಶಿಪ್ಸ್ ಓಡಾಡುತ್ತೆ. ಆ ಶಿಪ್ಸ್ ಅಲ್ಲಿ ಏನಿರುತ್ತೆ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಲಕ್ಷಾಂತರ ಕೋಟಿ ಗಟ್ಟಲೆ ವ್ಯವಹಾರ ನಡೆಯುವಂತ ಒಂದು ಮೇಜರ್ ಸ್ಟ್ರೇಟ್. ಸೊ ಇಲ್ಲಿ ಈ ವಾರ್ನಿಂದ ಇರಾನ್ ಏನ್ ಮಾಡಿದೆ, ಸ್ಟ್ರೇಟ್ ಆಫ್ ಹಾರ್ಮಸ್ ನ ಕ್ಲೋಸ್ ಮಾಡ್ಬಿಟ್ಟಿದೆ. ಹೇಳುತ್ತೆ ನಾವಿದನ್ನ ಓಪನ್ ಮಾಡಲ್ಲ. ಹಾಗೆ GCC ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಸೌದಿ ಅರೇಬಿಯಾದ ಅರಾಮ್ಕೋ ಆಯಿಲ್ ಪ್ರೊಡ್ಯೂಸರ್, ಆಯಿಲ್ ರಿಫೈನರಿ, ಇವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಇವರ ಒಂದು ಪ್ಲಾಂಟ್ ಮೇಲೆ ಅಟ್ಯಾಕ್ ಆಗುತ್ತೆ. ಹಾಗೆ ಕುವೈತಿ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆಗುತ್ತೆ. ದುಬೈನ ಬುರ್ಜ್ ಖಲೀಫಾ ಹತ್ರ ಬ್ಲಾಸ್ಟ್ ಆಗುತ್ತೆ. ದುಬೈನ ಒಂದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ. ಈ ತರ ಅಟ್ಯಾಕ್ ಆಗ್ತಾ ಇದೆ. ಬಟ್ ಅಲ್ಲಿಯ ಕಂಟ್ರೀಸ್ GCC ಯಾರೂ ರಿವೋಲ್ಟ್ ಆಗ್ತಿಲ್ಲ. ಇನ್ ದ ಸೆನ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿಲ್ಲ. ಬಿಕಾಸ್ ಎಲ್ಲರೂ ಮುಸ್ಲಿಂ ಕಂಟ್ರೀಸ್, ಮತ್ತೆ ಅವರಿಗೆ ಟೆನ್ಷನ್ಸ್ ಬೇಡ. ಟೆನ್ಷನ್ಸ್ ಬಿಲ್ಡ್ ಆದ್ರೆ ಇವರ ಒಂದು ವ್ಯವಹಾರ ಏನಿದೆ ಎಲ್ಲ ಅದು ಕಟ್ ಆಗೋಗುತ್ತೆ. ಇದು ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಇವಾಗ. ಇದ್ರ ಜೊತೆಗೆ ಯಾವ್ಯಾವ ಕಂಟ್ರೀಸ್ ಯಾರ್ಯಾರು ಪರ ಇದ್ದಾರೆ ಅಂತ ನೋಡಿದ್ರೆ, ರಷ್ಯಾ ನೈತಿಕವಾಗಿ ಬೆಂಬಲ ಕೊಡ್ತಾ ಇದೆ. ಬಿಕಾಸ್ ಅವ್ರ ಹತ್ರ ಕೂಡ ಅಮ್ಯುನೇಷನ್ಸ್ ಅಷ್ಟಿಲ್ಲ, ಅಂಡ್ ಅವರು ಇರಾನ್ ಜೊತೆ ಟ್ರೇಡ್ ಮಾಡ್ತಿರೋದ್ರಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ ಪೆಟ್ರೋಲಿಯಂ ವಿಚಾರದಲ್ಲಿ. ಆದ್ರೆ ಅವರು ಕಂಪ್ಲೀಟ್ ಆಗಿ ಫೋಕಸ್ ಕೊಡಕ್ ಆಗಲ್ಲ ಬಿಕಾಸ್ ಆಫ್ ಯುಕ್ರೇನ್ ವಾರ್. ಚೈನಾ ಬರೀ ಮಾರಲ್ ಸಪೋರ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಆಗಿ. ನಾವು ಯಾವುದೇ ಅಮ್ಯುನೇಷನ್ಸ್ ಕೊಡಲ್ಲ, ಏನು ಮಾಡಲ್ಲ, ಬಟ್ ನಮ್ಮ ಒಂದು ಏನು ಶಿಪ್ಸ್ ಇದೆ ಅದನ್ನ ಬಿಟ್ಕೊಡಪ್ಪ, ಅದನ್ನ ಅದಕ್ಕೇನು ಅಟ್ಯಾಕ್ ಮಾಡಬೇಡಿ, ಅದನ್ನ ಸೈಡಿಗೆ ಬಿಟ್ಬಿಡಿ, ಅದಕ್ಕೋಸ್ಕರ ಸ್ಟೇಟ್ ಆಫ್ ಹಾರ್ಮಸ್ ನ ಬಿಟ್ಟಿರಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದಾರೆ. ನಮ್ಮ ಶಿಪ್ಸ್ ಮೇಲೆ ಅಟ್ಯಾಕ್ ಆಗೋಗಿಲ್ಲ ಅಂತ. ಇಂಡಿಯಾದ ಏನ್ ಸ್ಟ್ಯಾಂಡ್ಸ್? ಇಂಡಿಯಾ ಮೊದಲಿನ ಒಂದೇ ಸ್ಟ್ಯಾಂಡ್ಸು, ಏನದು? ಟೆರರಿಸಮ್ ಇದರ ವಿರುದ್ಧ ಇರೋದು. ನಾವು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದಾಗ ಕೂಡ ಹಮಾಸ್ನ ಖಂಡಿಸಿದ್ವಿ. ಯಾಕೆ? ನಮ್ಮ ಮೇಲೆ ಕೂಡ ಪಾಕಿಸ್ತಾನದಲ್ಲಿರುವಂತ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಅಟ್ಯಾಕ್ ಮಾಡಿದಾಗ ಇಸ್ರೇಲ್ ನಮ್ಮ ಜೊತೆ ನಿಂತಿದೆ. ಹಾಗೆ ತುಂಬಾ ಕಂಟ್ರೀಸ್ ಯಾರ ಟೆರರಿಸಮ್ ವಿರುದ್ಧ ಇದ್ದಾರೆ ಅವರೆಲ್ಲ ನಿಂತಿದ್ದಾರೆ. ಬಟ್ ಇಸ್ರೇಲ್ ಪರ್ಟಿಕ್ಯುಲರ್ ಆಗಿ ನಿಂತಿದೆ. ಅಂಡ್ ಆಲ್ಸೋ ಕಂಟ್ರಿ ಆಸ್ ಇಂಡಿಯಾ ಅಂತ ತಗೊಂಡಾಗ ಇಲ್ಲಿ ಬರೀ ಮೋದಿ ಅಂತ ನೋಡ್ತಾರೆ. ಮೋದಿ ಏನ್ ಮಾತಾಡ್ಲಿಲ್ಲ, ಮೋದಿ ಯಾಕೆ ಮಾತಾಡ್ತಿಲ್ಲ, ಮೋದಿ ಇದ್ರ ವಿರುದ್ಧ ಇರಬೇಕು. ಮೋದಿ ಏನ್ ಮಾತಾಡಕ್ಕಾಗತ್ತೆ? ಅಥವಾ ಇಂಡಿಯಾ ಏನ್ ಮಾತಾಡಕ್ಕಾಗತ್ತೆ? ನಾವು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡ್ಕೊಂಡಾಗ ಅವರು ಅವ್ರ ದೇಶನ ಪ್ರೊಟೆಕ್ಟ್ ಮಾಡ್ಕೋತಾರೆ. ಏನು ಪ್ರೊಟೆಕ್ಟ್ ಮಾಡ್ಕೋತಾರೆ? ಏನು ಖಮೇನಿನ್ ಹೊಡೆದ್ರು? ಖಮೇನಿನ್ ಹೊಡೆಯೋಕ್ ಮೇಜರ್ ಕಾರಣ ಇಸ್ರೇಲ್ನ ಮುಗಿಸ್ತೀನಿ ಅಂತ ಕೂತಿದ್ದ. ಅಲ್ಲಿ ಯಾವುದೇ ತರದಾದ ಒಂದು ಜೂಸಮ್ ಕಂಟ್ರಿನೇ ಇರಬಾರ್ದು, ಕಂಪ್ಲೀಟ್ ಇಸ್ಲಾಂ ಕಂಟ್ರಿ ಆಗ್ಬೇಕು ಅಂತ ಹೇಳ್ಬಿಟ್ರು. ಅದನ್ನ ಹೇಗೆ ಅಟ್ಯಾಕ್ ಮಾಡ್ಬೋದು ಅಂತ 3 ಟೆರರಿಸ್ಟ್ ಆರ್ಗನೈಸೇಷನ್ ನ ಹುಡುಕಿದ್ರು. ಅದ್ರ ಜೊತೆಗೆ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ವೆಪನ್ ನ ಬಿಲ್ಡ್ ಮಾಡ್ತಾ ಇದ್ರು. ದೋ ದೇ ಕೆಪ್ಟ್ ಸೇಯಿಂಗ್ ಇಲ್ಲ ನಾವು ಎನರ್ಜಿಗೆ ಮಾತ್ರ ಯೂಸ್ ಮಾಡ್ತಿರೋದು, ನಾವು ನ್ಯೂಕ್ಲಿಯರ್ ವೆಪನ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಜನಕ್ಕೆ ಗೊತ್ತು, ಏನಾದ್ರೂ ಅಕಸ್ಮಾತ್ ಆಗಿ ಇರಾನ್ ನ್ಯೂಕ್ಲಿಯರ್ ವೆಪನ್ ನ ತಗೊಂಡ್ರೆ ಅಥವಾ ಸೃಷ್ಟಿ ಮಾಡಿದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮುಗೀತು, ಇಸ್ರೇಲ್ ಕತೆ ಮುಗೀತು. ಇಸ್ರೇಲ್ ಕೆಪ್ಟ್ ಸೇಯಿಂಗ್ ದಿಸ್ ಟು ದ ವರ್ಲ್ಡ್. ಇರಾನ್ ನ್ಯೂಕ್ಲಿಯರ್ ವೆಪನ್ ಮಾಡಿದ್ರೆ ನಮ್ಮ ಅಸ್ತಿತ್ವ ಇರಲ್ಲ, ನಮ್ಮನ್ನ ಮುಗಿಸ್ಬಿಡ್ತಾರೆ. ಸೊ ನಮಗೆ ಇದ್ದಿಲ್ಲ. ಸೊ ಮೊಸಾದ್ದು ಮೇನ್ ಇಂಟೆನ್ಷನ್ ಇದ್ದಿದೆ ಅದು, ಅವರು ಏನಾದ್ರೂ ಆಗ್ಲಿ ಶತಾಯಗತಾಯ ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ ಇರ್ಕೂಡ್ದು, ಪ್ಲೀಸ್ 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 ಅಂತ ಎಲ್ಲಾರ ಹತ್ರ ಹೇಳಿದ್ರು, ಎಲ್ಲರಿಗೂ ನೋಟಿಫೈ ಮಾಡಿದ್ರು. ಬಟ್ ಯಾರು ಇದು ಮಾಡ್ತಿರ್ಲಿಲ್ಲ. US ಆಸ್ ಯೂಶುವಲ್ ಇಸ್ರೇಲ್ಗೆ ಅಲೈ ಆಗಿರೋದ್ರಿಂದ
ಅವರು ಖಂಡಿಸಿದ್ರು, ವಿರೋಧ ಮಾಡಿದ್ರು. ಸೊ ಇದೆಲ್ಲ ಬೇಡವೇ ಬೇಡ ಅಂತ ಹೇಳಿ ಏನ್ ಮಾಡಿದ್ರು, ಕೊನೆಗೆ 7 ಸತಿ ಫೇಲ್ ಆಗಿದ್ದು ಆಪರೇಷನ್ನ 8ನೇ ಸತಿ ಮುಗಿಸಿ ಮುಕ್ತಾಯ ಮಾಡಿದ್ರು, ಖಮೇನಿನ ಕೊಂದ್ಬಿಟ್ರು. ಹಾಗಂತ ಖಮೇನಿ ಕೊಂದಾದ ತಕ್ಷಣ ವಾರ್ ಗೆದ್ರು ಅಥವಾ ಏನು ಪ್ರಾಬ್ಲಮ್ ಆಗಲ್ಲ ಅಂತಿಲ್ಲ. ಅಲ್ಲಿ ಇನ್ನೂ ಇದೇ ತರ ಜನಗಳಿದ್ದಾರೆ. ಇವನ ಪರ ಇದ್ದವರೆಲ್ಲರೂ ಸೇರ್ಕೊಂಡು ಮತ್ತೆ US ಇಸ್ರೇಲ್ನ ಹೊಡೆದಾಕ್ಬೇಕು ಅನ್ನೋ ಒಂದು ನಿಲುವಿಗೆ ಬಂದಿದ್ದಾರೆ. ಇರಾನ್ ವಾರ್ ತುಂಬಾ ತುಂಬಾ ಮುಖ್ಯ ಆಗಿದೆ ಇಡೀ ವರ್ಲ್ಡ್ಗೆ. ಎಲ್ಲರ ಕಣ್ಣು ಮಿಡಲ್ ಈಸ್ಟ್ ಮೇಲೆ ಇದೆ. ಬಿಕಾಸ್ ಎಲ್ಲರಿಗೂ ಪೆಟ್ರೋಲಿಯಂ ಅಲ್ಲಿಂದಾನೇ ಬರೋದು, ಮಿಡ್ಲ್ ಈಸ್ಟ್ ಇಂದಾನೆ. ಅಂಡ್ ದುಬೈಯಲ್ಲಿ ತುಂಬಾ ಜನ ಟೂರಿಸಂ ಹೋಗ್ತಿದ್ರು. ಸೊ ಇವಾಗ ದುಬೈ ಯಾರು ಹೋಗಕ್ಕಾಗ್ತಿಲ್ಲ, ಬರಕ್ಕಾಗ್ತಿಲ್ಲ, ಆ ಸ್ಥಿತಿಲಿದೆ. ಇದ್ರ ಮಧ್ಯೆ US ಮತ್ತೆ ಇಸ್ರೇಲ್ ಅವರು ಕಂಟಿನ್ಯೂಸ್ ಆಗಿ ಆಪರೇಟ್ ಮಾಡ್ತಾನೆ ಇದ್ದಾರೆ ಇರಾನ್ ಮೇಲೆ. ಇರಾನ್ ಅವರು GCC ಕಂಟ್ರೀಸ್ ಹಾಗೂ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಸೊ ಇಟ್ ಇಸ್ ಅ ವೆರಿ ಅನ್ಸ್ಟೇಬಲ್ ವರ್ಲ್ಡ್ ರೈಟ್ ನೌ. World War III ಆಗುವಂತ ಚಾನ್ಸಸ್ ತುಂಬಾ ಇದೆ. ಬಟ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಮತ್ತೆ ಇದೇ ತರ ಕಂಟೆಂಟ್ಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ.